ವೀಕ್ಷಕರೇ, ನರಕ ಚತುರ್ದಶಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ವಿಶ್ವಕರ್ಮ. ಭಾರತದಲ್ಲಿ ಆಚರಿಸುವಂತಹ ಪ್ರತಿಯೊಂದು ಹಬ್ಬವು ಮನುಷ್ಯನ ಜೀವನೋತ್ಸಾಹವನ್ನ ಹೆಚ್ಚಿಸುವ ಆಶಯವನ್ನೇ ಹೊಂದಿದೆ. ಹಬ್ಬಗಳ ಹೆಸರಲ್ಲಿ ನಾವು ಹೆಚ್ಚು ಧಾರ್ಮಿಕರಾಗಬೇಕು, ಆಧ್ಯಾತ್ಮದ ಚಿಂತನೆಯನ್ನ ನಡೆಸಬೇಕು, ಸಾಮಾಜಿಕ ಸಂಬಂಧಗಳನ್ನು ಗಟ್ಟಿಗೊಳಿಸಬೇಕು, ಕೌಟುಂಬಿಕ ಮೌಲ್ಯಗಳು ಭದ್ರವಾಗಬೇಕು, ಹಾಗೆ ಬಹುಮುಖ್ಯವಾಗಿ ಮನುಷ್ಯ ಹೆಚ್ಚು ಮಾನವೀಯನಾಗಬೇಕು ಎಂಬುದೇ ಎಲ್ಲ ಹಬ್ಬಗಳ ಹಿಂದಿನ ತಿರುಳು. ಪ್ರತಿ ಹಬ್ಬದ ಆಚರಣೆಯೂ ಕೂಡ ವಿಭಿನ್ನ, ವಿಶಿಷ್ಟ. ಅದನ್ನು ಅರಿತು ಆಚರಿಸಿದ್ರೆ ನಿಜಕ್ಕೂ ಕೂಡ ಅರ್ಥಪೂರ್ಣ. ಅದರಲ್ಲೂ ಬೆಳಕಿನ ಹಬ್ಬವೆಂದೇ ಹೇಳಲಾಗುವಂತಹ ದೀಪಾವಳಿ ಹಬ್ಬ ಭಾರತದಲ್ಲಷ್ಟೇ ಅಲ್ಲ, ಜಗತ್ತಿನ ವಿವಿಧ ಭಾಗಗಳಲ್ಲಿ ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಿಸಲಾಗುವಂತಹ ಹಬ್ಬ. 5 ದಿನಗಳ ಕಾಲ ಆಚರಿಸಲಾಗುವಂತಹ ದೀಪಾವಳಿ ಹಬ್ಬದ 2ನೇ ದಿನದಂದು ನರಕ ಚತುರ್ದಶಿಯನ್ನ ಆಚರಣೆ ಮಾಡಲಾಗುತ್ತೆ. ಈ ದಿನದ ಮಹತ್ವ, ಆಚರಣೆ ಮತ್ತು ವಿಶೇಷತೆಗಳ ಬಗ್ಗೆ ತಿಳಿಸ್ಕೊಡೋಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಜ್ಯೋತಿಷ ವಿದ್ವಾನ್ ಚೇತನ್ ಶರ್ಮಾ ಅವರು. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಮಾಡ್ಕೊಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಹೋಗೋಣ. ಗುರುಗಳೇ ನಮಸ್ಕಾರ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ತಮಗೂ ನಮಸ್ಕಾರ. ವಿಶೇಷವಾಗಿ ಕರ್ನಾಟಕ ನ್ಯೂಸ್ ಬೀಟ್ಸ್ ಎಂಬ ಚಾನೆಲಿನ ಎಲ್ಲ ಪ್ರೇಕ್ಷಕರಿಗೂ ದೀಪಾವಳಿಯ ಹಬ್ಬದ ಶುಭಾಶಯಗಳು. ಹಾಗೂ ಎಲ್ಲರಿಗೂ ಪರಮೇಶ್ವರ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ, ವಿಶೇಷವಾಗಿ ಎಲ್ಲರ ಪರವಾಗಿ ನಾನು ಭಗವಂತನ ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ಈ ಒಂದು ದೀಪಾವಳಿ ಹೇಗೆ ಬೆಳಕಿನ ಹಬ್ಬ ಅಂತ ಕರಿತೀವಿ, ಅಂಧಕಾರವನ್ನು ನಿವಾರಣೆ ಮಾಡಿ ಎಲ್ಲರಿಗೂ ಕೂಡ ಆ ಪರಮೇಶ್ವರ ದೀಪದ ಹಬ್ಬವನ್ನು ವಿಜೃಂಭಣೆಯಿಂದ ನಡೆಸಲಿ. ಹಾಗೂ ಎಲ್ಲರಿಗೂ ಕೂಡ ಈ ವೀಕ್ಷಕರಿಗೆ ಹಾಗೂ ನಾಡಿನ ಸಮಸ್ತ ಜನರಿಗೂ ಕೂಡ ಐಶ್ವರ್ಯಗಳು ಅಭಿವೃದ್ಧಿಯಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಈಗ ಗಣಪತಿಯನ್ನು ಎಲ್ಲರೂ ಪ್ರಾರ್ಥನೆ ಮಾಡೋಣ. ಓಂ ಗಣಾನಾನ್ವಾ ಗಣಪತಿಗಂ ಹವಾಮಹೇ ಕವಿಂ ಕವೀನಾಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದಾನ ಶೃಣ್ವನ್ನೋತಿಭಿಃ ಸೀದಸಾದನಂ. ಮಹಾಗಣಪತಿಗೆ ನಮಸ್ಕಾರವನ್ನು ಮಾಡ್ತಾ, ಹಾಗೂ ನಮ್ಮ ಈ ಒಂದು ದೀಪದ ಹಬ್ಬಕ್ಕೆ ಪ್ರತಿಯೊಬ್ಬರು ದೀಪವನ್ನು ಪ್ರಜ್ವಲನೆ ಮಾಡ್ತಾರೆ. ದೀಪವನ್ನು ಪ್ರಜ್ವಲನೆ ಮಾಡೋದು ವಿಶೇಷ ಏನಪ್ಪ ಅಂದರೆ ಶತ್ರುಬುದ್ಧಿ ವಿನಾಶಾಯ ಅಂತ. ಅಂದರೆ ನಮ್ಮಲ್ಲಿರುವಂತಹ ಯಾವುದೇ ಒಂದು ಅಂಧಕಾಸುರ ಅಂತ ಹೇಳ್ತೀವಿ ನಾವು ಫಸ್ಟು. ಈಗಾಗಲೇ ದಸರಾನಪ್ಪ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀವಿ ನಾವು. ದಸರಾದಲ್ಲಿ ಒಂದೊಂದು ದಿನ ಒಂದೊಂದು ವಿಶೇಷತೆ ಇರುತ್ತೆ. ಕೊನೆಗೆ ಆಯುಧ ಪೂಜೆ ಹಾಗೂ ವಿಶೇಷವಾಗಿ ವಿಜಯದಶಮಿನ ಆಚರಣೆ ಮಾಡಿ ನೀವಾಗಲೇ ಕೊನೆ ಹಬ್ಬಕ್ಕೆ ಬಂದು ನಿಂತಿದ್ದೀವಿ ನಾವು. ದೀಪಾವಳಿ ಎಂಬುದು ಕೊನೆಯ ಹಬ್ಬ. ಇದರಲ್ಲೇನು ಅಂದರೆ ನಮಗೆ ನರಕ ಚತುರ್ದಶಿಯಿಂದ ಪ್ರಾರಂಭ ಆಗಲ್ಲ, ನಮಗೆ ಧನತ್ರಯೋದಶಿ ಅಂತ ಹೇಳ್ತೀವಿ. ಅದರಲ್ಲಿ ಧನ್ತ್ರೇಸ್ ಅಂತ ಹೇಳ್ತಾರೆ, ಇನ್ನೊಂದು ಮತ್ತೊಂದು. ಆದರೆ ಧನತ್ರಯೋದಶಿಯಿಂದ ನಾವು ಈ ದೀಪಾವಳಿನ ಪ್ರಾರಂಭ ಮಾಡ್ತೀವಿ. ಅಂದರೆ ನಮಗೆ ಪಾರಂಪರಿಕವಾಗಿ, ಯಾಕಂದರೆ ಬರೀ ನಮಗೆ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಳೋದೇನಪ್ಪ ಅಂದರೆ ಏನೋ ಹಬ್ಬಗಳು ಮಾಡಬೇಕಂತೆ ಹೇಳ್ಬಿಟ್ಟಿದ್ದಾರೆ, ವರಸಿದ್ಧಿ ವಿನಾಯಕ ಮಾಡಬೇಕಂತೆ, ವರಮಹಾಲಕ್ಷ್ಮಿ ಮಾಡಬೇಕಂತೆ, ಈ ರೀತಿ ಒಂದು ಕೆಟ್ಟ ಆಲೋಚನೆಯಲ್ಲಿ ಇದ್ಬಿಟ್ಟಿದ್ದಾರೆ ಜನ. ಅಂದರೆ ಎಲ್ಲ ಮೂಢನಂಬಿಕೆ, ಇದು ಮಾಡದೇ ಇದ್ದರೆ ನಮಗೇನೂ ಬರೋದಿಲ್ವೇನೋ, ಈ ರೀತಿ ಒಂದು ಆಲೋಚನೆಯಲ್ಲಿದ್ದಾರೆ. ಅಥವಾ ಲಕ್ಷ್ಮೀ ಪೂಜೆ ಮಾಡಿದವರೇ ಕೋಟ್ಯಾಧಿಪತಿಗಳಾಗ್ತಾರೇನೋ, ಈ ರೀತಿ ಕೆಟ್ಟ ಆಲೋಚನೆಯಲ್ಲಿ ಜನ ಬದುಕ್ತಾ ಇದ್ದಾರೆ. ಇದನ್ನೆಲ್ಲ ನಿವಾರಣೆ ಮಾಡೋದು ಯಾವಪ್ಪ ಅಂದರೆ ಈ ದೀಪಾವಳಿ ಹಬ್ಬ. ಯಾಕಂದರೆ ಇದು ಕೊನೆಯ ಹಬ್ಬ, ನಮಗೆ ಹೌದು ಕೊನೆಯ ಹಬ್ಬವಾಗಿ, ಈ ವರ್ಷದ ಕೊನೆಯ ಹಬ್ಬವಾಗಿರುತ್ತೆ. ಅದರಿಂದಾಗಿ ನಾವೇನು ಮಾಡ್ತೀವಿ, ಮೊದಲನೇದಾಗಿ ಧನತ್ರಯೋದಶಿಯಿಂದ ಪ್ರಾರಂಭ ಮಾಡ್ತೀವಿ. ಆ ಧನತ್ರಯೋದಶಿನಲ್ಲಿ ನಾವೇನು ಮಾಡ್ತೀವಿ, ಮನೆಯಲ್ಲಿ ಯಾವಾಗಲೂ ಎಲ್ಲ ಶುಚಿಯನ್ನು ಮಾಡಿ, ಮನೆಯನ್ನೆಲ್ಲ ಸಿಂಗಾರ ಮಾಡಿ, ಇವತ್ತಿಗೋಸ್ಕರ ನಾವು ಕಾಯ್ತಾ ಇರ್ತೀವಿ. ಅಂದರೆ ನರಕ ಚತುರ್ದಶಿಗೋಸ್ಕರ ನಾವು ಕಾಯ್ತಾ ಇರ್ತೀವಿ. ಈ ನರಕ ಚತುರ್ದಶಿ ಏನು ಅಂದರೆ ನರಕಾಸುರನ ಸಂಹಾರ ಮಾಡಿರೋದ್ರಿಂದ ಶ್ರೀಕೃಷ್ಣ ಪರಮಾತ್ಮ ಎಲ್ಲರ ಒಂದು ಅನುಜ್ಞೆಯನ್ನು ತಗೊಂಡು ಕಷ್ಟಗಳನ್ನು ನಿವಾರಣೆ ಮಾಡೋಕ್ಕೋಸ್ಕರ ಈ ನರಕಾಸುರನ್ನ ಸಂಹಾರ ಮಾಡಿ, ಅದು ಯಾರ ಜೊತೆ ಅಂದರೆ ಭೂಮಿದೇವಿಯ ಸ್ವರೂಪಳಾದಂಥ ಸತ್ಯಭಾಮಿಯೊಂದಿಗೆ ಕೂಡಿ ಆ ನರಕಾಸುರನಿಗೆ ಒಂದು ವರ ಇರುತ್ತೆ. ಅದನ್ನು ಮುಂದೆ ನಾವು ತಿಳಿಸ್ಕೊಡ್ತೀವಿ. ಅದರಲ್ಲಿ ಏನು ಅಂದರೆ ಆ ನರಕಾಸುರನ ಸಂಹಾರ ಮಾಡಿದ ದಿನ, ಅದಕ್ಕೆ ನರಕ ಚತುರ್ದಶಿ ಅಂತ ಬರುತ್ತೆ. ಅದರಿಂದಾಗಿ ಈ ನರಕ ಚತುರ್ದಶಿ ತುಂಬ ವಿಶೇಷ. ನರಕ ಚತುರ್ದಶಿ ಅಂದರೆ ಏನು, ಈ ಬಗ್ಗೆ ಮಾಹಿತಿಯನ್ನು ನೀಡಿದ್ರು. ಇನ್ನು ಆಶ್ವಯುಜ ಕೃಷ್ಣ ಪಕ್ಷ ಚತುರ್ದಶಿ ದಿನದಲ್ಲೇ ನರಕ ಚತುರ್ದಶಿಯನ್ನು ಯಾಕೆ ಆಚರಣೆಯನ್ನು ಮಾಡ್ತಾರೆ, ಹೇಗೆ ಆಚರಣೆಯನ್ನು ಮಾಡಬೇಕು, ಈ ಬಗ್ಗೆ ತಿಳಿಸ್ಕೊಡೋದಾದರೆ ಗುರುಗಳೇ. ಇದು ವಿಶೇಷ ಏನು ಅಂದರೆ ನಮ್ಮಲ್ಲಿ ಹಿರಿಯರು ಅಂತ ಇರ್ತಿದ್ರು.
ಅಂದರೆ ಇವಾಗ ಎಲ್ರಿಗೂ ಹಿರಿಯರ ಬಗ್ಗೆ ಆಲೋಚನೆಯೇ ಇಲ್ಲ. ಹಿರಿಯರು ಅಂದರೆ ನಮ್ಮಲ್ಲಿ ಶಾಸ್ತ್ರಗಳು, ಪುರಾಣಗಳು, ಇತಿಹಾಸಗಳು ಹೀಗೆ ಅನೇಕ. ಅದರಲ್ಲಿ ಮೊದಲು ಬರುವಂಥದ್ದು ವೇದಗಳು ಅಂತ, 4 ವೇದಗಳು, ಅದಾದ ನಂತರ ಷಡಂಗಗಳು, ಅದಾದ ನಂತರ ಪುರಾಣಗಳು ಅಂತ. ಪುರಾಣಗಳು ಯಾಕಂದರೆ ಯಾರಿಗೆ ವೇದವನ್ನು ಓದೋದಕ್ಕಾಗೋದಿಲ್ಲ, ಮಂತ್ರಗಳನ್ನು ಕಲಿಯೋದಕ್ಕಾಗೋದಿಲ್ಲ, ಅವರಿಗೆ ಈ ಪುರಾಣಗಳ ಮುಖಾಂತರವಾಗಿ ಸಂಸ್ಕಾರವನ್ನು ಕೊಡುವಂಥದ್ದಾಗಿತ್ತು. ಅಂದರೆ ಇಂಥ ಕಥೆನ ಹೇಳಿ ಹೀಗೆ ಮಾಡೋದ್ರಿಂದ ನಿನಗೆ ಹಿಂಗೆ ಒಳ್ಳೆಯದಾಗತ್ತೆ. ಅಂದರೆ ಮಾರಲ್ ಸೈನ್ಸ್ ಅಂತ ಇತ್ತು ಮೊದಲು. ಆ ಮಾರಲ್ ಸೈನ್ಸ್ ಅನ್ನೋದನ್ನು ಯಾರೂ ತಿಳ್ಕೊತಾ ಇರಲಿಲ್ಲ. ಫುಲ್ ಒಂದು ಕಥೆನ ಹೇಳಿ ನಿನಗೆ ಇದರಿಂದ ಏನು ಅರ್ಥ ಆಯಿತು ಅನ್ನೋದನ್ನು ಮೊದಲು ಹೇಳ್ಕೊಡ್ತಾಯಿದ್ರು. ಅದರ ಮುಖಾಂತರವಾಗಿ ಪುರಾಣಗಳು ಅನ್ನೋದು ಬಂತು. ಮೊದಲು ರಾಮಾಯಣ ಕಾಲದಲ್ಲೆಲ್ಲನೂ ಕೂಡ ಯಜ್ಞಯಾಗಾದಿಗಳಿಗೆ ತುಂಬ ಪ್ರಾಮುಖ್ಯತೆ ಇತ್ತು. ಅಂದರೆ ಅಶ್ವಮೇಧ ಯಾಗ ಅಂದರೆ ಏನು, ದಶರಥ ಪುತ್ರಕಾಮೇಷ್ಟಿ ಮಕ್ಕಳಿಗೋಸ್ಕರ ಪುತ್ರಕಾಮೇಷ್ಟಿ ಯಾಗನ ಮಾಡ್ದ, ಅಥವಾ ಇನ್ನೊಬ್ಬರು ಇದು ಮಾಡಿದ್ರು ಅಂತ ಒಂದು ಬರೀ ರಾಮಾಯಣ ಕಾಲದಲ್ಲಿ ಯಜ್ಞಯಾಗಾದಿಗಳಿಗೆ ತುಂಬ ವಿಶೇಷ ಇತ್ತು. ಹಾಗೆ ಭಾಗವತದಲ್ಲಿ ಭಕ್ತಿಗೆ ಪ್ರಾಮುಖ್ಯತೆ, ಇದೆಲ್ಲವೂ ಕೂಡ ಭಾಗವತದಲ್ಲಿ ಬರುವಂಥದ್ದು. ಇವತ್ತು ನಾವೇನು ನರಕ ಚತುರ್ದಶಿ ಅಂತ ಆಚರಣೆ ಮಾಡ್ತಾಯಿದ್ವಿ, ಇದು ಬರುವಂಥದ್ದೇನೆ ಭಾಗವತ ಮಹಾಪುರಾಣದಲ್ಲಿ. ಇದರಲ್ಲೇನು ಕೃಷ್ಣ ಪರಮಾತ್ಮನಿಗೆ ಆವಿರ್ಭಾವ ಆಗ್ತಾನೆ. ಕೃಷ್ಣ ಪರಮಾತ್ಮ ಅವನ ಲೀಲೆಗಳನ್ನೆಲ್ಲ ತೋರಿಸ್ಕೊಂಡು ಹೋಗ್ಬೇಕಾದ್ರೆ ಇದು ಒಂದು ಲೀಲೆ. ಅದರಲ್ಲೇನು ಅಂದರೆ ನರಕಾಸುರನನ್ನು ಒಬ್ಬ ರಾಕ್ಷಸ ಇರ್ತಾನೆ. ಆ ನರಕಾಸುರ ಎಂಬ ರಾಕ್ಷಸ ವಿಶೇಷವಾಗಿ ಬ್ರಹ್ಮನನ್ನು ಆರಾಧನೆ ಮಾಡಿ, ಬ್ರಹ್ಮನನ್ನು ಜಪ ಮಾಡಿ, ಬ್ರಹ್ಮನಿಗೆ ತಪಸ್ಸನ್ನು ಮಾಡಿ ಅವನೇನು ಮಾಡ್ತಾನೆ, ಒಂದು ವರನ ಪಡಿತಾನೆ. ನನಗೆ ಯಾರಿಂದನೂ ಸಾವು ಬರಬಾರ್ದು, ನನ್ನ ತಾಯಿಯಿಂದನೇ ಸಾವು ಬರಬೇಕು ಅಂತೇಳಿ ಒಂದು ಆಲೋಚನೆಯಿಂದ ಅವನು ತಪಸ್ಸನ್ನು ಪಡಿತಾನೆ. ಯಾವುದೇ ತಾಯಾಗಲಿ ಸಂಹಾರವನ್ನು ಮಾಡಲ್ಲ, ಅಥವಾ ಕೆಟ್ಟದಾಗಲಿ ಅಂತ ಮಕ್ಕಳಿಗೆ ಹೇಳಲ್ಲ, ಕೆಟ್ಟದಾಗಲಿ ಅಂತಲೂ ಕೂಡ ಹೇಳಲ್ಲ. ಅಂಥದ್ರಲ್ಲಿ ಇವನು ಆ ತಾಯಿಯಿಂದನೇ ನನಗೆ ಸಾವು ಬರಬೇಕು ಅಂತೇಳಿ ಒಂದು ವರವನ್ನು, ವಿಶೇಷವಾದಂಥ ವರವನ್ನು ಪಡೀತಾನೆ. ಅದನ್ನು ಹೇಗೆ ಮುಂದಿನ ಒಂದು ಕಥೆಯಲ್ಲಿ ಹೇಗೆ ಹೇಳ್ತಾನೆ ಅಂದರೆ, ಸತ್ಯಭಾಮಿ ಭೂಮಿಯ ಸ್ವರೂಪಳಾಗಿದ್ದರಿಂದ ಕೃಷ್ಣನಾದವನು ಅವರ ಸಹಾಯವನ್ನು ಅಂದರೆ ಭೂಮಿ ದೇವಿಯನ್ನು ಸಹಾಯ ಪಡೆದು ಸಂಹಾರ ಮಾಡಿದ್ಲು ಅಂತ. ಹೇಗೆ ಅಂದರೆ ನರಕಾಸುರ ದೊಡ್ಡ ರಾಕ್ಷಸ. ಅವನು ಹೇಗೆ ಅಂದರೆ ಎಂಥ ವ್ಯಕ್ತಿ ಆದ್ರೂ ಕೂಡ ಅವನನ್ನು ಮುಟ್ಟಿದ್ರೆ ಭಸ್ಮ ಆಗಿಬಿಡ್ತಾನೆ. ಇವಾಗ ಭಸ್ಮಾಸುರ ಇದೆಲ್ಲ ನೀವು ಕೇಳಿರ್ತೀರ ಕಥೆಗಳಲ್ಲಿ. ಅಷ್ಟು ಮಟ್ಟಿಗೆ ಪ್ರಭಾವಶಾಲಿ. ಅದರಲ್ಲೂ ಇವನು ಬ್ರಹ್ಮನಿಂದ ವರ ಪಡೆದ ಮೇಲಂತೂ ಯಾವುದೇ ಲೋಕಗಳನ್ನು ಕೂಡ ಬಿಡ್ತಾ ಇರಲಿಲ್ಲ. ಅದರಲ್ಲಿ ನಮ್ಮ ಅಮರಪುರ ಆಗಿರ್ಬೋದು, ಅಂದರೆ ಸ್ವರ್ಗಲೋಕಗಳಾಗಿರ್ಬೋದು, ಇನ್ನೊಂದು ಇಂದ್ರನ ಆಸ್ಥಾನ ಆಗಿರ್ಬೋದು, ಅಥವಾ ಎಲ್ಲ ಒಂದು ಚತುರ್ದಶ ಭುವನಗಳು ಅಂತ ಹೇಳ್ತೀವಿ. ಆ ಭುವನಾಧೀಶ್ವರ ಆಗಿಬಿಟ್ಟಿದ್ದ ಅವರು. 14 ಲೋಕಕ್ಕೂ ಒಡೆಯನಾಗ್ಬಿಟ್ಟಿದ್ದ. ಅಷ್ಟು ಪವರ್ಫುಲ್ಲು ನರಕಾಸುರ. ಅವನು ಆ ಒಂದು ಕೆಟ್ಟ ಆಲೋಚನೆಗಳು, ಋಷಿಗಳು ಏನಾರು ಹೋಮ ಯಜ್ಞಾದಿಗಳು ಮಾಡ್ತಿರೋ ನಾಶ ಮಾಡುವಂಥದ್ದು, ಇನ್ನೊಂದು ಮತ್ತು ಇದೆಲ್ಲ ಮಾಡ್ತಾ ಬರಬೇಕಾದ್ರೆ ಏನು ಮಾಡ್ತಾರೆ, ದೇವತೆಗಳು ವಿಷ್ಣುವಿನ ಮೊರೆ ಹೋಗ್ತಾರೆ. ವಿಷ್ಣು ಹೇಳ್ತಾನೆ, ಯಾಕಂದರೆ ವಿಷ್ಣು ಬಂದು ಸ್ಥಿತಿಕಾರಕ ಅಂತ. ಬ್ರಹ್ಮ ಸೃಷ್ಟಿಯನ್ನು ಮಾಡಿಬಿಡ್ತಾನೆ, ಬ್ರಹ್ಮ ವರ ಏನೋ ಕೊಟ್ಬಿಟ್ಟ, ಅದನ್ನು ಇವಾಗ ಕಂಟ್ರೋಲ್ ಮಾಡಬೇಕಲ್ಲ, ಅದನ್ನು ಮಾಡೋದು ಯಾರಂದರೆ ವಿಷ್ಣು. ಆಗ ವಿಷ್ಣು ಹೇಳ್ತಾನೆ, ನೋಡಪ್ಪ, ನಾನು ಈಗಾಗಲೇ ಅನೇಕ ಅವತಾರಗಳಲ್ಲಿ ಎಲ್ರಿಗೂ ಸಹಾಯವನ್ನು ನಾನು ಮಾಡಿದ್ದೀನಿ. ಮತ್ಸ್ಯ ಅವತಾರದಲ್ಲಾಗಿರ್ಬೋದು, ಕೂರ್ಮ ಅವತಾರದಲ್ಲಾಗಿರ್ಬೋದು, ವರಾಹ ಆಗಿರ್ಬೋದು, ನಾರಸಿಂಹ ಆಗಿರ್ಬೋದು, ಈ ರೀತಿ. ಈಗ ನನ್ನ ಅವತಾರ ಬಂದು ಕೃಷ್ಣ ಪರಮಾತ್ಮ, ಒಬ್ಬ ಗೊಲ್ಲನಾಗಿ ನಾನು ಹುಟ್ಟಿದ್ದೀನಿ. ನೀನು ಬೇಕಾದ್ರೆ ಅವನ ಸಹಾಯ ತಗೋ ಹೋಗಿ, ಅಂದರೆ ನನ್ನ ರೂಪನೇ, ಅವನ ರೂಪವನ್ನೇ ಹೋಗಿ ಸಹಾಯ ತಗೋ ಅಂತೇಳಿ ಒಂದು ಆಲೋಚನೆಯನ್ನು ಕೊಡ್ತಾರೆ. ಆವಾಗ ದೇವಾನುದೇವತೆಗಳೆಲ್ಲರೂ ಕೂಡ ಭೂಲೋಕಕ್ಕೆ ಬಂದು ಅಲ್ಲಿ ಕೃಷ್ಣ ಪರಮಾತ್ಮನ ನೋಡಿ, ಇಂಥ ಕಷ್ಟ ಇದೆ, ನಮ್ಗೆ ಹೀಗಾಗಿದೆ ಅಂಥೇಳಿ ಆಲೋಚನೆ ಮಾಡಿ ಅವ್ರ ಜೊತೆನೇ ವಾಸವಾಗಿರೋಕ್ಕೆ ಶುರು ಮಾಡ್ತಾರೆ. ಆಗ ನರಕಾಸುರ ಯಥಾವಿಧಿಯಾಗಿ ಎಲ್ಲರನ್ನು ನಾಶ ಮಾಡ್ಕೊಂಬರ್ಬೇಕಾದ್ರೆ 16,000 ಜನ, ಒಬ್ಬರಲ್ಲ ಇಬ್ಬರಲ್ಲ, 16,000 ಜನ ರಾಜಸ್ತ್ರೀಯರನ್ನು, ಅಂದರೆ ರಾಜಕನ್ಯಕೆರು ಅಂತ ಇರ್ತಾರೆ, ರಾಜಮನೆತನದವರ ಮಕ್ಕಳುಗಳನ್ನು, ಇವರನ್ನೆಲ್ಲರನ್ನು ಅಪಹಾರ ಮಾಡಿ ಒಂದು ಕಡೆ ಮದುವೆ ಆಗಬೇಕು ಅನ್ನೋ ಆಲೋಚನೆಯಿಂದ, ಮುಂದಿನ ದಿನದಲ್ಲಿ ನಾನು ರಾಜಕನ್ಯೆಯರನ್ನೆಲ್ಲ ಮದುವೆ ಆಗಬೇಕು, ಆವಾಗಲೇ ಅವನು ರಾಜ ಆಗೋದಕ್ಕೆ ಸಾಧ್ಯ ಆಗುವಂಥದ್ದು. ಅದಕ್ಕೆ ಏನು ಮಾಡ್ತಾನೆ, ಎಲ್ಲರನ್ನ ಅಪಹರಣ ಮಾಡಿ ಒಂದು ಕಡೆ ಅವರನ್ನೆಲ್ಲ ಬಂಧನೆ ಮಾಡಿಟ್ಟಿರ್ತಾನೆ. ಆವಾಗ ಏನು ಮಾಡ್ತಾನೆ, ಎಲ್ಲರೂ ಕೃಷ್ಣ ಪರಮಾತ್ಮ ಮೊರೆಯವರಾದಾಗ ಕೃಷ್ಣ ಪರಮಾತ್ಮ ಸತ್ಯಭಾಮಿಯ ಸಹಾಯವನ್ನು ತಗೊಂಡು, ಸತ್ಯಭಾಮಿಯನ್ನು ಸಹಾಯ ತಗೊಂಡು, ಯಾಕಂದರೆ ನನ್ನಿಂದ ಸಂಹಾರ ಮಾಡೋಕ್ಕಾಗಲ್ಲ, ಒಂದು ವರ ಆ ರೀತಿ ಇದೆ. ನಾನು ಕೃಷ್ಣ ಪರಮಾತ್ಮ, ನಾನೊಬ್ಬ ಸಾಮಾನ್ಯ ಮನುಜಾಗ, ನನಗೆ ಪವರ್ಫುಲ್ ಅಂದರೆ ನನಗೆ ಶಕ್ತಿ ಬರಬೇಕು ಅಂದರೆ, ನಾನು ಹೋಗಿ ಸಂಹಾರ ಮಾಡಬೇಕು ಅಂದರೆ ನಿನ್ನ ಸಹಕಾರ ಬೇಕು ಅಂದರೆ ಸತ್ಯಭಾಮಿನ ಜೊತೆಗೆ ಕರ್ಕೊಂಡು ಹೋಗ್ತಾನೆ. ಸತ್ಯಭಾಮಿನ ಕರ್ಕೊಂಡು ಹೋಗಿ ಯುದ್ಧವನ್ನು ಮಾಡಿ, ಇವಾಗಿನ ಥರ 1 ದಿನ 2 ದಿನ ಯುದ್ಧಗಳಲ್ಲ, ಇವಾಗ ನಾವು ಕೇಳ್ದಂಗೆ 18 ದಿನಗಳು ಮಹಾಭಾರತ ಯುದ್ಧಗಳು, ಇನ್ನೊಂದು ಮತ್ತೊಂದು. ಇವಾಗ ಎಷ್ಟೋ ಸಾವಿರಾರು ವರ್ಷ ಮಹಾವಿಷ್ಣು ಯುದ್ಧವನ್ನು ಮಾಡಿದ ಮಧುಕೈಟಭರ ಜೊತೆ ಅಂಥೇಳಿ. ಈ ರೀತಿ ಅನೇಕ ಉಲ್ಲೇಖಗಳಿದೆ.
ಇದು ಎಷ್ಟೋ ವರ್ಷಗಳ ಕಾಲ ಯುದ್ಧ ಆಯಿತು. ನರಕಾಸುರನಿಗೂ ಕೃಷ್ಣ ಪರಮಾತ್ಮನಿಗೂ ಎಷ್ಟೋ ಯುಗಗಳ ಕಾಲ ಒಂದು ಯುದ್ಧ, ಅಂದರೆ ಯುಗ ಅಂದರೆ ನಮ್ಮಲ್ಲಿ ವರ್ಷಗಳು ಅಂತ. ಆ ವರ್ಷಗಳಲ್ಲಿ ಕಾಲದಲ್ಲಿ ಇದಾಯಿತು, ನಮಗೇನು ಯುದ್ಧಗಳು ನಡೀತು. ಆ ಯುದ್ಧದಲ್ಲಿ ಏನು ಮಾಡ್ತಾನೆ, ಸತ್ಯಭಾಮೆ ಆದವು ಕೊನೆಯ ಬಾಣವನ್ನು ಹೂಡಿ ನರಕಾಸುರನ ಸಂಹಾರ ಆಗುತ್ತೆ. ಅವತ್ತೇನು ಅಂದರೆ ನಮಗೆ ಈ ಒಂದು ಆಶ್ವೇಜ ಮಾಸದ ಆಶ್ವೇಜ ಮಾಸದ ವಿಶೇಷವಾದಂಥ ಚತುರ್ದಶಿ ಆಗುತ್ತೆ. ಅದರಿಂದಾಗಿ ಅವತ್ತು ನರಕಾಸುರ ವಧೆ ಅಂತ ಹೇಳ್ತಾರೆ. ಅದಕ್ಕೆ ನರಕ ಚತುರ್ದಶಿ ಅಂತ ಉಲ್ಲೇಖ. ಇದು ಏನಂದರೆ ಪುರಾಣದಲ್ಲಿ ಬರುವಂಥದ್ದು. ಅದೇ ರೀತಿ ಕಾಳಿಕಾ ಪುರಾಣ ಅಂತ ಒಂದಿದೆ. ಕಾಳಿಕಾ ಪುರಾಣದಲ್ಲಿ ಕಾಳಿಕಾದೇವಿಯು ಕೂಡ ಇವತ್ತೇ ನರಕಾಸುರನ ವಧೆ ಮಾಡಿದ್ರು ಅಂತ. ಅದರಲ್ಲೂ ಕೂಡ ನರಕಾಸುರನ ಒಂದು ಆಲೋಚನೆ ಇದೆ. ಅಂದರೆ ಅವನ ಒಂದು ವ್ಯಾಪ್ತಿ ಎಷ್ಟು ಅಂತ, ನರಕಾಸುರನ ವ್ಯಾಪ್ತಿ ಲೆಕ್ಕ ಇಟ್ಕೊಳ್ಳಿ. ಕಾಳಿಕಾ ಪುರಾಣದಲ್ಲಿದ್ದರಂದ್ರೆ 5,000 ವರ್ಷಗಳ ಹಿಂದೆ, ಕೃಷ್ಣನಿಗಿಂತ 5,000 ವರ್ಷದ ಮುಂಚೆ ಅವನು ಅಷ್ಟು ವರ್ಷಗಳ ಕಾಲ ಅವನು ರಾಜಾಡಳಿತ ಮಾಡಿದ್ದ ಅಂತ. ಅವನ ಆಡಳಿತವನ್ನು ಅಷ್ಟು ನಡೆಸ್ತಿದ್ದ ನರಕಾಸುರ ಆದವನು, ಅಷ್ಟು ಪ್ರಭಾವಶಾಲಿ ಅಂತ. ಗುರುಗಳೇ, ಇನ್ನು ನರಕ ಚತುರ್ದಶಿಯ ದಿನ ಅಭ್ಯಂಜನಕ್ಕೆ ಬಹಳ ಮಹತ್ವ ಇದೆ ಅಂತ ಕೂಡ ಹೇಳ್ತಾರೆ. ಹಾಗಾದರೆ ಈ ಅಭ್ಯಂಜನ ಸ್ನಾನದ ಬಗ್ಗೆ ಹೇಳೋದಾದ್ರೆ ಗುರುಗಳೇ? ನೋಡಿ, ವಿಶೇಷವಾಗಿ ಈ ಒಂದು ನರಕ ಚತುರ್ದಶಿ ಪ್ರಾರಂಭ ಆಗಿರೋದು ನಮಗೆ 19ನೇ ತಾರೀಕು ಸಂಜೆ. ಅಂದರೆ ನಿನ್ನೆ ಸಂಜೆಯಿಂದ ನಮಗೆ ಈಗಾಗಲೇ ನರಕ ಚತುರ್ದಶಿಯ ಪ್ರಾರಂಭ ಆಗಿರುತ್ತೆ. 4:21ಕ್ಕೆ ಪ್ರಾರಂಭ ಆಗಿದೆ. ಅಂದರೆ 20ನೇ ತಾರೀಕು ಸೋಮವಾರ, ಅಂದರೆ ಇವತ್ತು ನಮಗೆ 5:19ರಿಂದ 7:12 ತನಕನೂ ಕೂಡ ಈ ನರಕ ಚತುರ್ದಶಿ ವ್ಯಾಪ್ತಿ ಇರುತ್ತೆ. ಸೊ ಅದರಿಂದಾಗಿ ನಮಗೇನು ಅಂದರೆ ಬೆಳಗ್ಗೆ 6:15ಗೆ ನಾವು ಈ ಒಂದು ಅಭ್ಯಂಜನ ಸ್ನಾನವನ್ನು ಮಾಡಬೇಕು ಅಂತೇಳಿ ಶಾಸ್ತ್ರಗಳಲ್ಲಿ ಹೇಳುತ್ತೆ, ಪಂಚಾಂಗದಲ್ಲಿ ಹೇಳುತ್ತೆ. ಅದರಲ್ಲಿ ವಿಶೇಷ ಏನಪ್ಪ ಅಂದರೆ ನಾವು ಯಾವಾಗಲೂ ಅಭ್ಯಂಜನ ಸ್ನಾನ ಮಾಡಬೇಕಂದ್ರೆ 2 ವಿಷಯವನ್ನು ನಾವು ತಿಳ್ಕೊಬೇಕು. ಅದರಲ್ಲಿ ಏನು ಅಂದರೆ ಬೆಚ್ಚನೆಯ ನೀರಿರಬೇಕು. ಅಭ್ಯಂಜನ ಸ್ನಾನಕ್ಕೆ ಯಾವಾಗಲೂ ನಾವು ಉಪಯೋಗಿಸುವಂಥದ್ದು ಗಂಗೆ ಫಸ್ಟು. ಆ ಗಂಗೆ ಏನು ಅಂದರೆ ತೈಲೇ ಲಕ್ಷ್ಮಿ ಅಂತ ಹೇಳ್ತೀವಿ. ತೈಲ ಅಂದರೆ ಎಣ್ಣೆಯಲ್ಲಿ ಲಕ್ಷ್ಮಿಯ ಸ್ವರೂಪ ಇರುತ್ತೆ ಅಂತ. ಅದೇ ರೀತಿ ಜಲದಲ್ಲಿ ಗಂಗಾ ಸ್ವರೂಪ ಅಂತ. ಇವರು ದೀಪಾವಳಿಯಾಂ ಚತುರ್ದಶಿ, ಯಾರು ಚತುರ್ದಶಿ ದಿನ, ದೀಪಾವಳಿಯ ಚತುರ್ದಶಿ ದಿನ ಪ್ರಾತಃ ಸ್ನಾನಂತೂ ಯಃ ಕುರ್ಯಾತ್ ಅಂತ. ಪ್ರಾತಃ ಕಾಲದಲ್ಲಿ ಯಾರು ಸ್ನಾನವನ್ನು ಮಾಡ್ತಾರೆ, ಯಾರನ್ನು ಸೇರಿಸಿ, ಲಕ್ಷ್ಮೀ ಸ್ವರೂಪವಾದಂಥ ಎಣ್ಣೆ, ಗಂಗೆ ಸ್ವರೂಪವಾದಂತಹ ಜಲದಲ್ಲಿ ಯಾರು ಅಭ್ಯಂಜನ ಸ್ನಾನವನ್ನು ಮಾಡ್ತಾರೆ ಅವರು ಯಮಲೋಕೆ ನ ಪಶ್ಯತಿ ಅಂತ. ಅವರು ಯಮಲೋಕದಿಂದ ದೂರವಾಗ್ತಾರೆ ಅಂತ. ಅದಕ್ಕೆ ನರಕ ಚತುರ್ದಶಿ ಅಂತ ಇವತ್ತು ಹೆಸರು. ಅಂದರೆ ನರಕವಾಸವಾಗಿರುವಂತಹ ದಶಪೂರ್ವೇಶಾಮ್ ಅಂತ ಹೇಳ್ತೀವಿ. 10 ತಲೆಮಾರು ಮುಂದೆ, ದಶಾಪರೇಶಾಮ್ 10 ತಲೆಮಾರು ಹಿಂದೆ ಯಾರು ನರಕದಲ್ಲಿ ವಾಸವಾಗಿರ್ತಾರೆ ಅವರ ಸ್ಮರಣೆಯನ್ನು ಮಾಡ್ತಾ ಮುಂದೆ ಬರುತ್ತೆ ಯಮತರ್ಪಣ ಅಂತ ಹೇಳ್ತೀವಿ. ಅದರಲ್ಲಿ ವಿಷಯವಾಗಿ ಅವರಿಗೆ ತರ್ಪಣವನ್ನು ಕೊಟ್ಟಾಗ ಈ ನರಕ ಚತುರ್ದಶಿ ದಿನ ಅವರು ಸಾಕ್ಷಾತ್ ಸ್ವರ್ಗಲೋಕವನ್ನು ಸೇರ್ತಾರೆ ಅಂತ. ಅದರಿಂದಾಗಿ ಇವತ್ತು ನಾವು ಅಭ್ಯಂಜನ ತುಂಬ ವಿಶೇಷವಾಗಿ ಮಾಡಬೇಕು. ಅದರಲ್ಲೂ ಆ ಮುಹೂರ್ತದಲ್ಲಿ ಮಾಡಿದಾಗ 6 ಕಾಲಿಗೆ ನಾವು ಎದ್ದು ಸ್ನಾನಾದಿಗಳನ್ನು ಮಾಡೋದ್ರಿಂದ ಫಸ್ಟ್ ಅದಕ್ಕೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ, ಹೆಂಗೆ ಆಚರಣೆ ಮಾಡಬೇಕು ಅಂತ. ಅದು ಮುಂದೆ ತಿಳಿಸ್ಕೊಳ್ಳೋಣ. ಇವಾಗ ಏನು ಅಂದರೆ ನಮಗೆ 6 ಕಾಲು ಒಳಗಡೆ ಅಭ್ಯಂಜನ ಸ್ನಾನವನ್ನು ಮಾಡಬೇಕು. ಅದು ಹೇಗೆ, ಬೆಚ್ಚನೆಯ ನೀರಿರಬೇಕು ಸ್ನಾನಕ್ಕೆ, ಅಂದರೆ ಶೀತ ಉಷ್ಣ ಎರಡೂ ಇರಬೇಕು ಅಂತ. ಬರೀ ತಣ್ಣೀರಲ್ಲೂ ಮಾಡಬಾರ್ದು, ಬರೀ ಬಿಸಿನೀರಲ್ಲೂ ಮಾಡಬಾರ್ದು. ಒಬ್ಬೊಬ್ರು ಏನು ಮಾಡ್ತಾರೆ, ಕುದಿಯೋ ನೀರು ಎಣ್ಣೆ ಹೋಗ್ಲಿ ಅಂದ್ಬಿಟ್ಟು ಚೆನ್ನಾಗಿ ಬಿಸಿ 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 ನೀರು ಹಾಕ್ಕೊಡೋಂಥದ್ದು, ಈಗೂ ಇರಬಾರ್ದು ಅಂತ. ಯಾಕಂದರೆ ಶಾಸ್ತ್ರ ನಿಷಿದ್ಧ. ಯಾಕಂದರೆ ಗಂಗೆಗೆ ನಾವು ಚೆನ್ನಾಗಿ ಗಂಗೆನ ನಾವು ಕುದಿಸ್ದಂಗೆ, ನಮ್ಮನ್ನು ಹೇಗೆ ಒಂದು ಇದೆಲ್ಲ ಕುದಿಸಿದ್ರೆ ಏನಾಗುತ್ತೆ, ಗಂಗೆನ ಕುದಿಸ್ಬಾರ್ದು ಅಂತ. ಅದಕ್ಕೆ ಶೀತ ಉಷ್ಣ ಎರಡನ್ನೂ ಕೂಡ ಮಿಕ್ಸ್ ಆಗಿರುವಂಥ ನೀರಲ್ಲಿ ನಾವು ಸ್ನಾನವನ್ನು ಮಾಡಬೇಕು. ಮಿಶ್ರಣವಾಗಿರ್ಬೇಕು, ಯಾವಾಗಲೂ ಒಂದೇ ಲೆವೆಲ್ ಇರಬೇಕು ಎರಡು ಅಂತ. ಆ ನೀರಲ್ಲಿ ನಾವು ಸ್ನಾನವನ್ನು ಮಾಡಬೇಕು. ಅದರಲ್ಲಿ ಎಣ್ಣೆಗೆ ಬಂದು ಲಕ್ಷ್ಮೀ ಸ್ವರೂಪ ಅಂತ. ಅದಕ್ಕೆ ಎಣ್ಣೆನ ತಲೆಯಿಂದ ಹಿಡಿದು ಕಾಲು ತನಕನೂ ಹಚ್ತಾರೆ. ಆ ಅಭ್ಯಂಜನ ತುಂಬ ವಿಶೇಷ ಅಂತ. ಅದರಿಂದ ನಮಗೇನು ಅಂದರೆ ರೋಗ ರುಜಿನಾದಿಗಳು ಅಂಟಲ್ಲ ಅಂತ. ಇವಾಗ ನೀವು ಎಷ್ಟೋ ಸರಿ ನೋಡ್ಬೋದು, ಚೆನ್ನಾಗಿ ಎಣ್ಣೆ ಹಚ್ಚಿ ಸ್ನಾನ ಮಾಡಿ ಬಿಸಿನೀರು ಸ್ನಾನ ಮಾಡಿ ಮಲಗಿಬಿಟ್ರೆ ಮೈಯಲ್ಲಿರೋ ಬೆವರೆಲ್ಲ ಆಚೆ ಬಂದುಬಿಟ್ಟಿರುತ್ತೆ. ಅಂದರೆ ಅಷ್ಟು ಶಕ್ತಿಶಾಲಿಯಾಗಿರುತ್ತೆ ಅದು. ನಮ್ಮ ಕೆಟ್ಟದ್ದೇನಾದ್ರು ಇದ್ದರೆ ನೆಗೆಟಿವಿಟಿ ಏನೇ ಇದ್ರೂ ಆಚೆ ಬರುತ್ತೆ ಅಂತ. ಅದಕ್ಕೆ ಈ ಒಂದು ನರಕ ಚತುರ್ದಶಿ ಅದರಲ್ಲಿ ಏನಂದರೆ ನರಕಾಸುರ ಅನ್ನೋನು ಹೇಗಿರ್ತಾನೆ ಅನ್ನೋದು ರೂಪ ಇರುತ್ತೆ. ಅವನ ಒಂದು ರೂಪದಲ್ಲಿ ನಮ್ಮಲ್ಲಿ ಏನಾದ್ರು ಕೆಟ್ಟದಿದ್ದರೆ ಅದೆಲ್ಲ ನಿವಾರಣೆ ಆಗಲಿ ಅಂತೇಳಿ ಈ ಒಂದು ಅಭ್ಯಂಜನ ಮಾಡೋದು. ಅಭ್ಯಂಜನ ಸ್ನಾನ. ಅಭ್ಯಂಜನ ಸ್ನಾನ ಎಷ್ಟು ಒಂದು ಪ್ರಾಮುಖ್ಯತೆಯನ್ನು ಪಡೆದಿದೆ ಅಂತ ಗುರುಗಳು ತಿಳಿಸ್ಕೊಟ್ರು. ಗುರುಗಳೇ, ಇನ್ನು ನರಕ ಚತುರ್ದಶಿ ಹಬ್ಬದ ದಿನ ಯಮಧರ್ಮನ ಪೂಜೆಯನ್ನು ಸಹ ಮಾಡ್ತಾರೆ. ಯಮಧರ್ಮನ ಪೂಜೆಯನ್ನು ಯಾಕೆ ಮಾಡ್ತಾರೆ, ಹಾಗೆ ಯಮತರ್ಪಣ ಬಿಡುವಂತಹ ಪದ್ಧತಿ ಬಗ್ಗೆ ಏನು ಹೇಳ್ತೀರಾ? ಇದು ಯಮತರ್ಪಣ ಅನ್ನೋದು ನಮ್ಮಲ್ಲಿ ಪದ್ಧತಿ ಕಮ್ಮಿ. ಅಂದರೆ ಕರ್ನಾಟಕದಾದ್ಯಂತ ತುಂಬ ಕಮ್ಮಿ. ಆಂಧ್ರ
ಹಾಗೂ ತಮಿಳುನಾಡು, ಹ್ಮ್. ಅದು ಬಿಟ್ಟರೆ ನಮಗೆ ನಾರ್ತ್ ಇಂಡಿಯಾ ಅಂತ ಏನು ಹೇಳ್ತೀವಿ ಆ ಕಡೆ ಪ್ರಾಂತ್ಯದವರು ಅವರೆಲ್ಲ ಜಾಸ್ತಿ ಮಾಡ್ತಾರೆ ಯಮತರ್ಪಣ. ನಮ್ಮಲ್ಲಿ ಯಮತರ್ಪಣ ಮಾಡಿದ್ರೆ ತಿರ್ಗಾ ರಾತ್ರಿ ಊಟ ಮಾಡಬಾರ್ದು ಅಂತಿರುತ್ತೆ. ಓಕೆ. ಅದರಿಂದಾಗಿ ಹಬ್ಬದ ದಿನ ನಮ್ಮಲ್ಲಿ ಆಚರಣೆ ಕಮ್ಮಿ. ಆದರೆ ಅದನ್ನು ಮಾಡಿದಷ್ಟು ತುಂಬ ವಿಶೇಷ. ಆಗಲೇ ನಾನು ಹೇಳಿದೆ 10 ತಲೆಮಾರು ಹಿಂದೆಯವರು 10 ತಲೆಮಾರು ಮುಂದೆ ಅವರು ಯಾರೇ ಆಗಲಿ ನರಕವಾಸವಾದರೆ ನೀವು ಕೊಡುವಂಥ ತರ್ಪಣದಿಂದ ಅದು ಹೇಗಿರಬೇಕು ಅಂತಲೂ ಹೇಳುತ್ತೆ ಶಾಸ್ತ್ರದಲ್ಲಿ. ಯಮತರ್ಪಣ ಅಂದರೆ ಹೇಗೆ ಮಾಡಬೇಕು ಅಂತ. ಅಂದರೆ ಯಮನಿಗೆ ವಿಶೇಷವಾಗಿ ನಾವು ಸಂಜೆ ಯಮನಿಗೆ ಅವತ್ತಿನ ದಿನ ಚತುರ್ದಶಿ ದಿನ ಬೆಳಗ್ಗೆ ತರ್ಪಣಾದಿಗಳು ಅಂತ ಅಂದರೆ ಯಮಂ ತರ್ಪಯಾಮಿ, ಯಮಧರ್ಮರಾಜಂ ತರ್ಪಯಾಮಿ, ಈ ರೀತಿ ಮಂತ್ರಗಳಿರುತ್ತೆ. ಆ ಮಂತ್ರಗಳನ್ನು ಹೇಳ್ತಾ ಎಳ್ಳು ಮತ್ತು ನೀರಿನಿಂದ ಅಂದರೆ ಬೆಳಗ್ಗೆ ಅಭ್ಯಂಜನ ಸ್ನಾನ ಮಾಡಬೇಕು. ನರಕ ಚತುರ್ದಶಿ ವಿಶೇಷ. ಬೆಳಗ್ಗೆ ಸ್ನಾನವನ್ನು ಮಾಡಬೇಕು. ಸ್ನಾನಾದಿಗಳಾದ ನಂತರ ಹಿರಿಯರಿಗೆ ನಮಸ್ಕಾರವನ್ನು ಮಾಡಬೇಕು. ಹಿರಿಯರಿಗೆ ನಮಸ್ಕಾರ ಮಾಡಿದ್ಮೇಲೆ ಮನೆ ದೇವರಿಗೆ ದೀಪಗಳನ್ನು ಹಚ್ಚಿ ಅವರಿಗೆ ಪೂಜಾದಿಗಳನ್ನು ಮಾಡಿದ ನಂತರ ಯಮತರ್ಪಣವನ್ನು ಮಾಡಬೇಕು ಅಂತ. ಯಮತರ್ಪಣ ಕಾಲ ಬಂದು ಮಧ್ಯಾಹ್ನಿಕ ಅಂತ, ಅಂದರೆ ನಾವು ಅಪರಾಹ್ನ ಅಂತ ಕರಿತೀವಿ. ಬೆಳಗ್ಗೆ ಉಷಃ ಕಾಲ ಅಂತ. ಆಗಲೇ ನನ್ನ ಇದು ಉಷಃ ಕಾಲದಲ್ಲಿ ಅವರು ಸ್ನಾನವನ್ನು ಮಾಡಿರಬೇಕು. ಪ್ರಾತಃ ಕಾಲ, ಉಷಃ ಕಾಲ ಅಂದರೆ 6:30 ಒಳಗಡೆ, 6:30 ನಂತರ ಪ್ರಾತಃ ಕಾಲ ಅಂತ. ಆ ಪ್ರಾತಃ ಕಾಲದಲ್ಲಿ ಪೂಜಾದಿಗಳು ಅಂದರೆ ದೊಡ್ಡವರು ನಮಸ್ಕಾರ ಮಾಡೋದು, ಹೊಸ ಬಟ್ಟೆ ಹಾಕೊಳ್ಳುವಂಥದ್ದು ಅಥವಾ ಒಂದು ದೇವರಿಗೆ ಪೂಜೆ ಮಾಡೋದು, ಇದನ್ನೆಲ್ಲ ಪ್ರಾತಃ ಕಾಲದಲ್ಲಿ ಮಾಡಬೇಕು. ಅಪರಾಹ್ನ ಅಂದರೆ ಮಧ್ಯಾಹ್ನ, ಆಫ್ಟರ್ ಅಂದರೆ 12 ಗಂಟೆ ನಂತರ, ಇದಕ್ಕೆ ಅಪರಾಹ್ನ ಅಂತ ಕರಿತೀವಿ. ಈ ಅಪರಾಹ್ನದಲ್ಲಿ ನಾವು ಅಂದರೆ 3 ಗಂಟೆ ಒಳಗಡೆ ಈ ಯಮತರ್ಪಣವನ್ನು ನಾವು ಮಾಡಬೇಕು. ವಿಶೇಷವಾಗಿ ನಮ್ದು ಏನೇ ಒಂದು ಅಪಮೃತ್ಯುಗಳು, ಆಕ್ಸಿಡೆಂಟ್ ಆಗಲೇ ಹೇಳಿದೆ, ಆಕ್ಸಿಡೆಂಟ್ಗಳು, ಕಾಯಿಲೆಗಳು ಅಥವಾ ನಮಗೇನೋ ಮುಂಬರಬಾದಂಥ ರೋಗಗಳು ಇಂಥದ್ದೇನಾದ್ರು ಇದ್ರೆ ನಿವಾರಣೆ ಆಗಲಿ ಅಂತ. ಅದೇ ರೀತಿ ಸಾಯಂಕಾಲ ದೀಪ ಹಚ್ಚಬೇಕಾರದು. ಸಾಯಂಕಾಲ ಅಂದರೆ ತೀರಾ 7 ಗಂಟೆ ಮೇಲಲ್ಲ, ಸಂಜೆ 5:30 6:30 ಒಳಗಡೆ ದೀಪವನ್ನು ಹಚ್ಚಿ ಯಮನಿಗೆ ಫಸ್ಟ್ ದೀಪವನ್ನು ನರಕ ಚತುರ್ದಶಿಯನ್ನು ಫಸ್ಟ್ ಇಡಬೇಕು. ಅದು ದಕ್ಷಿಣಕ್ಕೆ ತಿರುಗಿಸಿ ಅಕಾಲ ಮೃತ್ಯು ನಿವಾರಣಾರ್ಥಂ ಅಂತ ಹೇಳ್ಕೊಬೇಕು. ಎಲ್ಲರೂ ಹೇಳ್ಕೊಂಡು ಸಾಸಿವೆ ಎಣ್ಣೆಯಿಂದ ದೀಪವನ್ನು ಹಚ್ಚಿಡಬೇಕು. ನರಕ ಚತುರ್ದಶಿಯ ದಿನ ಸಾಂಪ್ರದಾಯಿಕವಾದಂತಹ ಹಿನ್ನೆಲೆ ಕೂಡ ಇರುವಂಥದ್ದು. ಆ ಸಾಂಪ್ರದಾಯಿಕವಾದಂತಹ ಹಿನ್ನೆಲೆ ಏನು? ಸಾಂಪ್ರದಾಯಿಕ ಹಿನ್ನೆಲೆ ಅಂದರೆ ನಮ್ಮಲ್ಲಿ ನಾನಾಗಲೇ ಹೇಳ್ತಾ ಇದ್ದೆ ವ್ರತಗಳ ಬಗ್ಗೆ. ವ್ರತಗಳನ್ನು ನಾವು ಮೊದಲಿಂದನೂ ಪ್ರಾರಂಭ ಮಾಡ್ಕೊಂಡ್ಬರ್ತೀವಿ. ಎಲ್ಲಿಂದ ನಮಗೆ ವ್ರತ ಪ್ರಾರಂಭ ಆಗುತ್ತೆ ಅಂದರೆ ಜ್ಯೋತಿರ್ಭೀಮೇಶ್ವರ ವ್ರತ. ಜ್ಯೋತಿರ್ಭೀಮೇಶ್ವರ ವ್ರತ ಅಲ್ಲಿಂದ ಶುರುವಾಗಿ ಭೀಮನ ಅಮಾವಾಸ್ಯೆಯಿಂದ ನಮಗೆ ವ್ರತಗಳು ಪ್ರಾರಂಭ. ಅಲ್ಲಿಂದ ಸುಮಂಗಲಿಯರು ಪ್ರಾರ್ಥನೆ ಮಾಡ್ತಾ ಬರ್ತಾರೆ. ಯಾಕಂದ್ರೆ ಗಂಡಸರಿಗೆ ನಿತ್ಯ ಪೂಜೆ ಅಂತ ಒಂದು ಮಾಡಿಬಿಟ್ಟಿದ್ದಾರೆ. ನಿತ್ಯ ಪೂಜೆ, ಔಪಾಸನೆ, ಅಗ್ನಿ ಕಾರ್ಯ, ಈ ರೀತಿ ಪ್ರತಿಯೊಬ್ಬರಿಗೂ 4 ವರ್ಣದವರೆಗೂ ಇರುತ್ತೆ. ಅದೇನು ಇವರೇ ಮಾಡಬೇಕು ಅವರೇ ಮಾಡಬೇಕು ಅಂತ 4 ವರ್ಣದವ್ರಿಗೆ ಅವರವರದೇ ಆದಂಥ ಕೆಲಸಗಳಿರುತ್ತೆ. ಯಾಕಂದರೆ ನಮ್ಮ ಹಿಂದೂ ಪಾರಂಪರಿಕವಾಗಿರುವಂಥದ್ದೇ ಹಾಗೆ. ಇವಾಗ ಬ್ರಾಹ್ಮಣನಾದವನು ಇವಾಗ ಭೂಮಿ ಕೆಲಸ ಮಾಡ್ತಾಯಿದ್ರೆ ಅವನು ಶೂದ್ರ ಅಂತಲೇ ನಾವು ಕರೆಯೋದು. ಅಂದರೆ ಪೋಸ್ಟ್ ಅದು. ಇಲ್ಲಿ ಯಾವುದೇ ಒಂದು ಜಾತಿ ಪ್ರಭೇದಗಳಿರಲ್ಲ. ಇವಾಗ ಎಷ್ಟೋ ಜನ ತಪ್ಪು ತಿಳ್ಕೊಂಡ್ಬಿಡ್ತಾರೆ ಅದನ್ನು. ಇವಾಗ ಬ್ರಾಹ್ಮಣ ಅಂದರೆ ಅವರೇನೋ ಹೇಳ್ಬಿಟ್ರು, ಶೂದ್ರ ಅಂತ ಕರೆದ್ಬಿಟ್ರು, ಈ ರೀತಿ ಆಲೋಚನೆ ಇರಬಾರ್ದು. ಅಂದರೆ ಆ ಕೆಲಸದ ಮೇಲೆ ಡಿಪೆಂಡ್ ಆಗುತ್ತೆ. ಈ 4 ವರ್ಣದವರೆಗೂ ಕೆಲಸಗಳಿರುತ್ತೆ. ಆ ಕೆಲಸದ ಜೊತೆಗೆ ಅವ್ರ ಪರ್ಸ್ನಲ್ ಇರುತ್ತೆ. ಪರ್ಸ್ನಲ್ ಅಂದರೆ ಅವರೇ ಆದಂಥ ಪೂಜೆಗಳು ಮಾಡುವಂಥದ್ದು, ಅವ್ರ ಮನೆಯ ಸಂಪ್ರದಾಯಗಳ ಪ್ರಕಾರ. ಮನೆಯ ಸಂಪ್ರದಾಯ ಬೇರೆ, ಶಾಸ್ತ್ರ ಬೇರೆ. ಶಾಸ್ತ್ರ ಅಂದರೆ ಇದನ್ನು ಹೀಗೇ ಮಾಡಬೇಕು ಅಂತ ಹೇಳಿರೋವಂಥದ್ದು. ಸಂಪ್ರದಾಯ ಅಂದರೆ ನಮ್ಮನೆ ಪದ್ಧತಿ ಹಿಂಗಿದೆ, ನಮ್ಮನೇಲಿ ಹೀಗೆ ಮಾಡ್ತಾಯಿದ್ವಿ, ನಮ್ಮ ತಾತ ಹೀಗೆ ಮಾಡ್ತಾಯಿದ್ರು, ಇದು ಪದ್ಧತಿಗಳು. ಇದು 2 ವಿಧಾನವಾಗಿರುತ್ತೆ. ಅದರಲ್ಲಿ ನಮಗೇನು ಅಂದರೆ ಈ ಒಂದು ವ್ರತಗಳು ಒಬ್ಬೊಬ್ಬರ ಮನೇಲಿ ಇರುತ್ತೆ, ಒಬ್ಬೊಬ್ಬರ ಮನೇಲಿ ಇರಲ್ಲ. ಆದರೆ ನಮ್ಮ ಶಾಸ್ತ್ರದಲ್ಲಿ ಏನು ಹೇಳುತ್ತೆ ಅಂದರೆ ಹಿಂದೂ ಪರಂಪರೆ ಏನು ಹೇಳುತ್ತೆ, ಸನಾತನ ಧರ್ಮ ಏನಂತ ಹೇಳಂದರೆ, ಸನಾತನ ಧರ್ಮ ಏನು ಹೇಳುತ್ತೆ ಅಂದರೆ ವಿಶೇಷವಾಗಿ ಎಲ್ಲ ವ್ರತಗಳನ್ನು ಪೂಜೆಗಳನ್ನು ಪ್ರತಿಯೊಬ್ಬರು ಮಾಡಬೇಕು ಅಂತ. ಅದರಲ್ಲಿ ನಾವು ಜ್ಯೋತಿರ್ಭೀಮೇಶ್ವರ ವ್ರತದಿಂದ ಮಾಡ್ತೀವಿ. ಅದರಲ್ಲಿ ಏನು ಅಂದರೆ ಮೊದಲನೇ ಪೂಜೆ ನಾವೇನು ಮಾಡ್ತೀವಿ, ನಮಗೆ ಸೌಮಂಗಲ್ಯತ್ವವನ್ನು ಅಥವಾ ಮದುವೆ ಆಗದೇ ಇದ್ದರೆ ಅಥವಾ ಇನ್ನೊಂದು ಮತ್ತೊಂದಕ್ಕೆ ಅಂತೇಳಿ ಸಂಕಲ್ಪ ಮಾಡಿ ವ್ರತವನ್ನು ಪ್ರಾರಂಭ ಮಾಡ್ತೀವಿ. ಅಲ್ಲಿಂದ ನಾವೇನು ಮಾಡ್ತೀವಿ, 2ನೇ ವ್ರತವಾಗಿ ವರಮಹಾಲಕ್ಷ್ಮಿ ವ್ರತವನ್ನು ಮಾಡ್ತೀವಿ. ಆ ವರಮಹಾಲಕ್ಷ್ಮಿ ವ್ರತ ಏನಕ್ಕೆ ಅಂದರೆ ಐಶ್ವರ್ಯ ಸಂಪತ್ತಿಗೋಸ್ಕರ ಮಾಡುವಂಥದ್ದು. ಇದನ್ನು ಎಷ್ಟೋ ಜನ ಏನು ಮಾಡ್ಕೊಂಡ್ಬಿಡ್ತಾರೆ, ಧನತ್ರಯೋದಶಿನೂ ಅಥವಾ ಧನಲಕ್ಷ್ಮಿ ಪೂಜೆನೂ, ಅಮಾವಾಸ್ಯೆಗೆ ಬರೋ ಧನಲಕ್ಷ್ಮಿ ಪೂಜೆನೂ ಅದನ್ನು ತಪ್ಪು ತಿಳ್ಕೊಂಡ್ಬಿಡ್ತಾರೆ. ವರಮಹಾಲಕ್ಷ್ಮಿ ಮಾಡುವಂಥದ್ದು ದಯವಿಟ್ಟು ನಿಮ್ಮ ಚಾನಲ್ ಮುಖಾಂತರ ಎಲ್ರಿಗೂ ಗೊತ್ತಾಗಲಿ. ಕಾರಣ ಏನು ಅಂದರೆ ಎಷ್ಟೋ ಜನ ವ್ರತಗಳು ಮಾಡಬೇಕೋ ಬೇಡವೋ, ಮನೇಲಿ ಏನು ಇಟ್ಬಿಟ್ರೆ ಏನಾಗ್ಬಿಡುತ್ತೋ ಏನೋ, ನಮ್ಮ ಮನೇಲಿ ಪದ್ಧತಿ ಇಲ್ಲ, ಹಿಂಗೆಲ್ಲ ಆಲೋಚನೆ ಮಾಡ್ತಾರೆ. ಇದು ಅರ್ಥ ತಿಳ್ಕೊಬೇಕು. ನಾವೇನಕ್ಕೆ ಮಾಡಬೇಕು, ವರ್ಷದಲ್ಲಿ ಇಷ್ಟು ಪೂಜೆಗಳನ್ನು ಯಾಕೆ ಮಾಡಬೇಕು ಅಂತ. ಫಸ್ಟ್ ಮಾಡೋದು ನಮಗೆ ಒಳ್ಳೆಯ ಮಾಂಗಲ್ಯ ಭಾಗ್ಯವನ್ನು ಕೊಡಲಿ, ಹಾಗೂ ಜೊತೆಗೆ ನಮಗೆ
ಮದುವೆ ಆಗದಿದ್ದಂಥ ಹೆಣ್ಮಕ್ಳಿಗೆ ಒಳ್ಳೆಯ ಒಂದು ಕಡೆ ಭೀಮೇಶ್ವರ ವ್ರತ. ಭೀಮೇಶ್ವರ ವ್ರತವನ್ನು ಮಾಡುವಂಥದ್ದಾಗಲಿ ಅಥವಾ ಗಂಡನ ಪೂಜೆ ಮಾಡುವಂಥದ್ದಾಗಲಿ ಇದೆಲ್ಲ ಒಂದು ಪದ್ಧತಿ ಮಾಡ್ಕೊಂಬಂತು. ಕಾರಣ ಏನಂದರೆ ಮನೆಯಲ್ಲಿ ದೊಡ್ಡವ್ರು ಚೆನ್ನಾಗಿದ್ದರೆ ಇವ್ರು ಚೆನ್ನಾಗಿರ್ತಾರೆ. ಹೌದು, ಮನೆಯಲ್ಲಿ ಗಂಡ ಚೆನ್ನಾಗಿದ್ದರೆ ಹೆಂಡತಿ ಆಟೋಮೆಟಿಕ್ಲಿ ಚೆನ್ನಾಗಿರ್ತಾರೆ. ಖಂಡಿತ. ಯಾಕಂದರೆ ಅವ್ರ ಸಂಪಾದನೆ ಮೇಲೆ ಮೊದಲೆಲ್ಲ ನಿಂತಿತ್ತು ಅಂತ. ಗಂಡನ ಒಂದು ಆಯುಸ್ ಚೆನ್ನಾಗಿತ್ತು ಅಂದರೆ ನಮಗೆಲ್ಲ ಸಿರೋಗುತ್ತೆ, ಮನೆಯಲ್ಲಿ ಎಲ್ಲ ಚೆನ್ನಾಗಿರುತ್ತೆ, ಯಜಮಾನ ಚೆನ್ನಾಗಿದ್ರೆ ಅನ್ನೋದು ಕಾರಣ. ಅದೇ ರೀತಿ ಎರಡನೇದಾಗಿ ವರಮಹಾಲಕ್ಷ್ಮಿ. ಇದರಲ್ಲಿ ನಮಗೆ ಅಷ್ಟೈಶ್ವರ್ಯಗಳು ಪ್ರಾಪ್ತಿಯಾಗತ್ತೆ ಅಂತ. ಮನುಷ್ಯನಿಗೆ ಎಲ್ಲ ಬೇಕು ಅಂತ, ಫುಲ್ಫಿಲ್ಮೆಂಟ್ ಎಲ್ಲ ಇದ್ರೇ ಫುಲ್ಫಿಲ್ಮೆಂಟ್ ಅಂತ ಜೀವನದಲ್ಲಿ. ಅದ್ರಲ್ಲಿ ಒಂದಿಲ್ಲ ಅಂದರೆ ಇವಾಗ ಯಾರೋ ಒಬ್ಬರು ಕಾರ್ ತೊಗೊಂಡ್ರು, ನನಗೊಂದು ಕಾರ್ ಬೇಕು ಅನಿಸುತ್ತೆ, ನನಗೆ ಬರೀ 2 ವೀಲರ್ ಇದೆ, ನನಗೊಂದು ಕಾರ್ ಬೇಕು ಅನಿಸುತ್ತೆ, ಕಾರ್ ಇರೋದು ಇನ್ನೊಂದೇನೋ ಬೇಕು ಅನಿಸುತ್ತೆ. ಖಂಡಿತ. ಈ ರೀತಿ ಒಬ್ಬ ಫುಲ್ಫಿಲ್ಮೆಂಟ್ ಇರಬೇಕು. ಆ ಫುಲ್ಫಿಲ್ಮೆಂಟ್ ಕೊಡೋದಾದರೆ ವರಮಹಾಲಕ್ಷ್ಮಿ ಹಬ್ಬ. ಅದರಲ್ಲಿ ನಾವೇನು ಮಾಡ್ತೀವಿ, ಧನ, ಧಾನ್ಯ, ಕನಕ, ವಸ್ತು, ವಾಹನ, ಸುತ, ಕ್ಷೇತ್ರ, ಪಶುಪಾಲ ಇಷ್ಟು ಚೆನ್ನಾಗಿರಲಿ ಅಂತ ಪ್ರಾರ್ಥನೆ ಮಾಡ್ತೀವಿ. ಅಂದರೆ ಅಷ್ಟೈಶ್ವರ್ಯ ಅಂತ. ಅಷ್ಟೈಶ್ವರ್ಯ. ಅದೇ ರೀತಿ ನಾವು ನೆಕ್ಸ್ಟ್ ಏನು ಮಾಡ್ತೀವಿ, ಗೌರಿ ಪೂಜೆನ ಮಾಡ್ತೀವಿ. ಹೌದು, ಮಂಗಳ ಗೌರಿಗಳು ಅಥವಾ ನಮ್ಮಲ್ಲಿ ಏನು ಮಾಡ್ತೀವಿ, ಮಂಗಳ ಗೌರಿ ವ್ರತಗಳನ್ನು ಮಾಡ್ತಾ ಹೋಗ್ತೀವಿ. ಶ್ರಾವಣ ಮಾಸ ಪ್ರಾರಂಭ ಆಗುತ್ತೆ, ಅಲ್ಲಿಂದ ನಾವು ಗೌರಿ ಪೂಜೆ. ಅಲ್ಲೇನಂದರೆ ಆ ಕಥೆನಲ್ಲಿ ಹೇಳಿರೋ ಪ್ರಕಾರವಾಗಿ ಅವರಿಗೆ ದೀರ್ಘ ಸೋಮಂಗಲಿ, ಯಾವುದೇ ಕಾರಣಕ್ಕೂ ಏನೇ ಆದ್ರೂ ಗಂಡನಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ವ್ರತಗಳನ್ನು ಮಾಡ್ತಾ ಹೋಗ್ತೀವಿ. ಅದ್ರ ಜೊತೆಗೆ ನಮ್ಮ ಸ್ವರ್ಣಗೌರಿನೂ ಸೇರಿಕೊಳ್ಳುತ್ತೆ. ಆ ಸ್ವರ್ಣಗೌರಿನಲ್ಲಿ ನಾವೇನು ಮಾಡ್ತೀವಿ, ಸಂಕಲ್ಪವನ್ನು ಮಾಡಿ 16 ದಾರಗಳನ್ನು ಕಟ್ಕೊಂಡು ನಮ್ಗೆ ಯಾವಾಗ್ಲೂ ಸೌಮಂಗಲಿ ಹೊತ್ತು, ಅದೇ ಸೌಮಂಗಲಿಗೆ ಆದರೆ ಬರೀ ಇದೊಂದೇ ಅಲ್ಲ, ನಮ್ಗೆ ಯಾವಾಗಲೂ ನಮ್ಗೆ ಏನೇನು ಬೇಕು. ಇವಾಗ ಎಷ್ಟೋ ಸರಿ ಅಂದರೆ ಗಂಡ ಇಲ್ಲದೇ ಇದ್ದಾಗ ಕುಂಕುಮ ಇಟ್ಕೊಬಾರ್ದು ಅಂತ ಹೇಳ್ತಾರೆ, ಇನ್ನೊಂದು ಮಾಡಬಾರ್ದು ಅಂತ ಹೇಳ್ತಾರೆ. ಅದು ಅಷ್ಟಕ್ಕೆ ಮಾತ್ರ ಸೀಮಿತ ಅಷ್ಟೇ. ಆ ಗಂಡ ಹೋದಾಗ ಕಾರ್ಯಗಳು ಅದು ಇದು ಮಾಡಬೇಕಾದ್ರೆ ಮಾತ್ರ ಸೀಮಿತ. ಇಡಲೇಬಾರ್ದು ಅಂತ ಯಾವ ಶಾಸ್ತ್ರದಲ್ಲೂ ಇಲ್ಲ, ಯಾವ ಶಾಸ್ತ್ರದಲ್ಲೂ ಹೇಳಿ. ಯಾಕಂದರೆ ಅದು ಅವ್ರಿಗೆ ಹುಟ್ಟದಾಗ್ಲಿಂದ ಬಂದಿರೋವಂಥದ್ದು. ಹೌದು, ಹೆಣ್ಮಕ್ಳಿಗೆ ಕಂಪಲ್ಸರಿ ಇಟ್ಕೊಳ್ಳೇಬೇಕು. ಕುಂಕುಮ ಆಗಿರ್ಬೋದು, ಆಭರಣ ಆಗಿರ್ಬೋದು, ಇದೆಲ್ಲ ಅವ್ರ ಸ್ವತ್ತು, ಗಂಡಸರ ಸ್ವತ್ತಲ್ಲ ಅದೆಲ್ಲ, ಗಂಡಸರ ಸ್ವತ್ತು. ಆದರೆ ಅದೇನು ಮಾಡ್ತಾರೆ, ಆ ಸಮಯಕ್ಕೆ ಮಾತ್ರ. ಇವಾಗ ಕಾರ್ಯಗಳು ನಡಿಬೇಕಾದ್ರೆ ಮಾತ್ರ ಇಟ್ಕೊಬಾರ್ದು. ಇನ್ನೊಂದು ಮತ್ತೊಂದು ಅಂತ ಇರುತ್ತೆ, ಅದೇನು ಮಾಡಿಬಿಡ್ತಾರೆ, ಅದೇ ಹೇಳೋದಿಲ್ಲ, ಮನೆ ಮಟ್ಟ ಮಾತುಗಳು ಅಂತ. ಅವರು ಮಾಡಲೇಬಾರ್ದು, ಇಟ್ಕೊಳ್ಳೇಬಾರ್ದು ಅಂತ ಮಾಡಿಬಿಡ್ತಾರೆ. ಅದು ತಪ್ಪು ವಿಷಯ. ಸಂದರ್ಭಗಳಲ್ಲಿ ಭಾಗಿ ಆಗಬಾರ್ದು ಅಂತ ಹೇಳ್ತಾರೆ. ಇಲ್ಲ, ಅದೆಲ್ಲ ಏನೂ ಇಲ್ಲಮ್ಮ, ಅದೆಲ್ಲ ಏನೂ ಇಲ್ಲ. ಯಾಕಂದರೆ ನಮಗೆ ಹಿರಿಯರ ಆಶೀರ್ವಾದ ಅಂತ. ಅವರು ದೊಡ್ಡವರೇ ಆಗಿರ್ತಾರೆ. ಇವಾಗ ಮೊದಲೆಲ್ಲ ಫುಲ್ಲು ಒಂದು 60 ವರ್ಷ ಆದಮೇಲೆ ಹೋಗುವಂಥದ್ದು ಅಥವಾ ಕಾಲವಾಗುವಂಥದ್ದು ಇತ್ತು. ಈಗ ಅಪಮೃತ್ಯುಗಳು, ಇವಾಗ ಸಣ್ಣ ಪುಟ್ಟದೆಲ್ಲ ಹೋಗೋದು ಅಪಮೃತ್ಯುಗಳು. ಅದರಿಂದಾಗಿ ಅದನ್ನ ನಾವು ಆಲೋಚನೆ ಮಾಡೋ ಹಾಗಿಲ್ಲ, ಅಷ್ಟೊಂದು ಆಲೋಚನೆ ಅದ್ರ ಬಗ್ಗೆ ನಾವು ತಗೊಳ್ಳಲ್ಲ. ಶಾಸ್ತ್ರದಲ್ಲಿ ಹೇಳುತ್ತೆ ಪೂರ್ಣ ಆಯಸ್ಸಿಗೆ ಇಂಥ ಶಾಸ್ತ್ರಗಳು ಅಂತ ಹೇಳುತ್ತೆ. ಅಥವಾ ಇವಾಗ ಪತಿ ಸಹಗಮನ ಅಂತ ಒಂದಿತ್ತು, ಅದನ್ನು ವಿರೋಧ ಮಾಡಿದ್ರು, ಆದರೆ ಅದನ್ನು ನಿಲ್ಲಿಸಿದ್ರು. ಈ ಪದ್ಧತಿಗಳೆಲ್ಲ ನಿಲ್ಲಿಸಿದ್ರು. ಅದೇ ರೀತಿ ಕಾಲಕ್ರಮೇಣ ಅದನ್ನು ಎಲ್ಲ ನಿಲ್ಲುತ್ತೆ. ಆದರೆ ಅದು ಯಾಕಂದರೆ ತಪ್ಪು ಅಂತಲ್ಲ, ಆ ಸಮಯಕ್ಕೆ, ಆ ಸಂದರ್ಭಕ್ಕೆ, ಆ ಕಾಲಕ್ಕೆ ಈ ಮೂರನ್ನು ನಾವು ತಗೊಬೇಕು. ಅದೇ ರೀತಿ ನಾವೇನು ಮಾಡ್ತೀವಿ, ಸ್ವರ್ಣಗೌರಿ ವ್ರತವನ್ನು ಮಾಡ್ತೀವಿ. ಸ್ವರ್ಣಗೌರಿ ವ್ರತ ಮಾಡಿದಾಗ ಅಲ್ಲೇನಾಗುತ್ತೆ, ನಮಗೆ ದೀರ್ಘ ಸೌಮಂಗಲ್ಯತ್ವವನ್ನು ನಾವು ಪಡಿತೀವಿ. ಅಂದರೆ ಈ ರೀತಿ ಏನಾದರೂ ಜಾತಕದಲ್ಲಿ ಗಂಡನಿಗೆ ತೊಂದರೆ ಇದ್ದರೆ, ಆಯಸ್ಸಿಗೆ ಸಂಬಂಧಪಟ್ಟಂತಹ ದೋಷಗಳಿದ್ದರೆ, ಅಥವಾ ನಮಗೆ ಏನಾದರೂ ಅಪಮೃತ್ಯುಗಳಿದ್ದರೆ ಇದೆಲ್ಲ ನಿವಾರಣೆ ಆಗಲಿ ಅಂತ ಅಲ್ಲಿ ಪೂಜೆ ಮಾಡ್ತೀವಿ. ಅದಾದ ನಂತರ ವರ್ಷದಲ್ಲಿ ಬರಬೇಕಾಗಿರುವಂಥ ಎಲ್ಲ ವಿಘ್ನಗಳು ನಿವಾರಣೆ ಆಗಲಿ ಅಂತೇಳಿ ವರಸಿದ್ಧಿ ವಿನಾಯಕ ಮಾಡ್ತೀವಿ. ಸೊ ಇದು ಒಂದೊಂದು ನಮ್ಮ ಕಾನ್ಸೆಪ್ಟ್. ಇದರಲ್ಲಿ ಏನು ಅಂದರೆ ಹಿರಿಯರು ಮಾಡಿರೋದು ಸುಮ್ಮನೆ ಅಲ್ಲ, ಈ ವ್ರತ ಮಾಡಲೇಬೇಕು ಅನ್ನೋದು ಕಂಪಲ್ಸರಿನೂ ಅಲ್ಲ, ಆದರೆ ನಿಷಿದ್ಧ ಆಗಬಾರ್ದು ಅಂತ. ಅದು ಮನುಷ್ಯನಿಗೆಲ್ಲ ಸಿಗಬೇಕು ಅನ್ನೋ ಕಾರಣಕ್ಕೆ ವರ್ಷ ಪೂರ್ತಿ ಹಬ್ಬಗಳು ಮಾಡ್ಕೊಂಡ್ಬರ್ತಾರೆ. ವರಸಿದ್ಧಿ ವಿನಾಯಕ ಆಗುತ್ತೆ. ಒಬ್ಬೊಬ್ಬರು ಅನಂತ ಪದ್ಮನಾಭ ಮಾಡೋರು ಮಾಡ್ತಾರೆ. ಋಷಿ ಪಂಚಮಿ ಅಂತ ಮಾಡ್ತಾರೆ. ಅಂದರೆ ಋಷಿ ಪಂಚಮಿ ಮಾಡೋದೇನಕ್ಕೆ ಅಂದರೆ ನಮ್ಮದೊಂದು ಗೋತ್ರಗಳು ಅಂತಿರುತ್ತೆ, ಒಬ್ಬೊಬ್ಬರಿಗೆ ಒಂದೊಂದು ಗೋತ್ರಗಳು ಅಂತಿರುತ್ತೆ. ಆ ಗೋತ್ರಕ್ಕೆ ಪ್ರಧಾನ ಋಷಿಗಳಿರ್ತಾರೆ, ಅವ್ರಿಗೊಂದು ಪೂಜೆಗೋಸ್ಕರ, ಅವರ ಸ್ಮರಣೆಗೋಸ್ಕರ ಋಷಿ ಪಂಚಮಿ ಅಂತ ಮಾಡ್ತಾರೆ. ಅಂದರೆ ನಾವು ಯಾರನ್ನು ಬಿಡಬಾರ್ದು ಅನ್ನೋ ಕಾರಣ. ಇವಾಗ ನೋಡಿ, ನಾವು ಇವತ್ತು ನರಕ ಚತುರ್ದಶಿ ಮಾಡಿದ್ರು ನಾವು ಹಿರಿಯರನ್ನು ಬಿಡ್ತಾ ಇಲ್ಲ. ಖಂಡಿತ. ಈ ರೀತಿ ಒಂದೊಂದೇ ವ್ರತಗಳಿಗೆ ವಿಶೇಷ. ಅದೇ ರೀತಿ ನಾವು ಧನತ್ರಯೋದಶಿ ಅಂತ ಮಾಡ್ತೀವಿ. ಅಲ್ಲಿಂದ ನಮ್ಗೆ ದೀಪಾವಳಿ ಪ್ರಾರಂಭ ಆಗ್ಬಿಡುತ್ತೆ. ಧನತ್ರಯೋದಶಿ ಆಗುತ್ತೆ, ನರಕ ಚತುರ್ದಶಿ, ಲಕ್ಷ್ಮೀ ಪೂಜೆ ಆದ ನಂತರ ನಮಗೆ ವಿಶೇಷವಾಗಿರುವಂಥ ಪಾಡ್ಯ, ಅಲ್ಲಿ ಬರುವಂಥದ್ದು ಬಲಿಪಾಡ್ಯಮಿ. ಅಂದರೆ ನಮಗೆ ಈ 4 ದಿನ ಏನಪ್ಪ ವಿಶೇಷ ಅಂದರೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ. ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ಈ 5 ದಿನ. ಈ ಸರಿ 5 ದಿನ ಬಂದಿದೆ, ಅಮಾವಾಸ್ಯೆ ಒಂದು ಹೆಚ್ಚಿರೋದ್ರಿಂದ ಈ ಸರಿ 5 ದಿನ ಬಂದಿರುತ್ತೆ. ಈ ಧರ್ಮಾರ್ಥ, ಕಾಮ, ಮೋಕ್ಷಗಳು ಅಂತ. ಇದರಲ್ಲಿ ಏನಪ್ಪ ಅಂದರೆ ಅರ್ಥವನ್ನು, ನಮಗೇನೇ ಒಂದು ಬೇಕು ಅಂದ್ರೂ, ಇನ್ನೊಂದು ನಮಗೇನಾದರೂ ಫುಲ್ಫಿಲ್ಮೆಂಟ್ ಆಗಿಲ್ಲ ಲೈಫಲ್ಲಿ, ಅಥವಾ ಈ ವರ್ಷದಲ್ಲಿ ನಮಗೇನೋ ಒಂದು ಪದಾರ್ಥಗಳು ಸಿಗಲಿಲ್ಲ, ನಾವೇನೋ ಅಂದ್ಕೊಂಡ್ವಿ, ನಮಗೆ ಸರಿಯಾಗಿ ಆಗಲಿಲ್ಲ, ಇದನ್ನೆಲ್ಲ ಕೊಡೋದು ಯಾವುದು ಅಂದರೆ ಧನತ್ರಯೋದಶಿ ಅಂತ. ಇದು ಮುಖ್ಯವಾಗಿರೋಂಥ ನಾವು ತಿಳ್ಕೊಬೇಕಾಗಿರೋಂಥ. ಅಂದರೆ ನಮಗೆ
ಏನೋ ಈ ವರ್ಷದಲ್ಲಿ ಸಿಗಬೇಕಾಗಿರೋದು ಯಾವುದೂ ಸಿಗಲಿಲ್ಲ, ಏನೋ ಒಂದಷ್ಟು ನಾವು ಅಂದ್ಕೊಂಡ್ವಿ, ಹೌದು. ಯಾವುದೂ ಸೇರಲಿಲ್ಲ. ಅದನ್ನೆಲ್ಲ ಫುಲ್ಫಿಲ್ಮೆಂಟ್ ಮಾಡೋದು ಯಾವುದಪ್ಪ ಅಂದರೆ ಈ ಧನತ್ರಯೋದಶಿ ಅಂತ. ಇದು ತುಂಬ ವಿಶೇಷ, ನಾವು ತಿಳ್ಕೊಬೇಕಾಗಿದೆ. ಅದಾದ ನಂತರ ನಮ್ಗೆ ಸಿಗೋದು ಧರ್ಮ. ಧರ್ಮ ಅಂದರೆ ನರಕ ಚತುರ್ದಶಿ ಅಂತ. ಇದು ಧರ್ಮ ಮಾರ್ಗದಲ್ಲಿ ಮಾಡಬೇಕಾಗಿರುವಂಥ ಪೂಜೆ ಇವತ್ತು. ಅಂದರೆ ನಾವು ಬೆಳಗ್ಗೆ ಎದ್ದು ಮಕ್ಕಳಿಗೆಲ್ಲ ಒಳ್ಳೆ ಆಯಸ್ಸನ್ನು ಕೊಡಲಿ ಅಂತ ಸಪ್ತ ಚಿರಂಜೀವಿರು ಅಂತ ನಾವು ಅವರನ್ನು ಹೇಳ್ತೀವಿ. ಯಾವಾಗಲೂ ನಾವು ಅದನ್ನು ಇಟ್ಟೇ ಎಣ್ಣೆ ಇಡಬೇಕು ಅಂತ. ಸಪ್ತ ಚಿರಂಜೀವಿರು ಅಂತ ಅಂದರೆ ಅಶ್ವತ್ಥಾಮ, ಬಲಿ, ವ್ಯಾಸ, ಕೃಪ, ಹನುಮ, ಇವರನ್ನೆಲ್ಲ ಸ್ಮರಣೆ ಮಾಡಿ. ಪರಶುರಾಮ ಅಂತ ಇವರೆಲ್ಲ ಸಪ್ತ ಚಿರಂಜೀವಿಯರು. ಇವರನ್ನ ಸ್ಮರಣೆ ಮಾಡಿನೇ ಎಣ್ಣೆ ಇಡಬೇಕು. ಅಂದರೆ ತಲೆಗೆ, ಕಣ್ಣುಗಳಿಗೆ, ಭುಜಕ್ಕೆ, ಹೊಟ್ಟೆಗೆ, ಕಾಲುಗಳಿಗೆ ಅಂತೇಳಿ ಈ 7 ದೇವತೆಗಳಿರ್ತಾರೆ. ಈ 7 ದೇವತೆಗಳನ್ನು ಸ್ಮರಣೆ ಮಾಡಿ ನಾವು ಎಣ್ಣೆ ಹಚ್ಚಬೇಕು ಮಕ್ಕಳಿಗೆ. ಅದರಿಂದ ಅವರಿಗೆ ಆಯುಸ್ಸು ಅಭಿವೃದ್ಧಿ ಆಗುತ್ತೆ ಅಂತ. ಅಂದರೆ ಧರ್ಮ ನಿಮ್ಗೆ ಹೇಳ್ತಿರೋದು, ಧರ್ಮದಲ್ಲಿ ಇವತ್ತು ಆಚರಣೆ ಮಾಡಬೇಕು ಪೂರ್ತಿಯಾಗಿ ನರಕ ಚತುರ್ದಶಿನ. ಇದರಿಂದ ಏನಾಗುತ್ತೆ ನಮಗೆ, ಇವತ್ತು ಧರ್ಮದಲ್ಲಿ ಆಚರಣೆ ಮಾಡಿದಾಗ ಯಮ ತರ್ಪಣವನ್ನು ಮಾಡಿ ಇವತ್ತು ದೀಪದಾನ ಅಂತ ಒಂದು ಮಾಡ್ತೀವಿ. ಆ್ಯಕ್ಚುಲಿ ದೀಪದಾನ ತುಂಬ ವಿಶೇಷ ಇವತ್ತು. ಅಂದರೆ ಯಮನ್ನ ಪೂಜೆ ಮಾಡಿ ಸಾಯಂಕಾಲ ಆ ದೀಪವನ್ನು ಬೆಳಗಿಸಿರ್ತೀವಿ. ಆಮೇಲೆ ನಾವು ಈಶ್ವರನ ದೇವಸ್ಥಾನಕ್ಕೆ ಹೋಗಬೇಕು. ಅಂದರೆ ಇವತ್ತು ಎಷ್ಟೋ ಜನ ಜ್ಯೋತಿರು ಇದನ್ನು ಮಾಡ್ತಾರೆ, ಏನು ಅಂದರೆ ವಿಶೇಷವಾಗಿರುವಂತಹ ಕೇದಾರೇಶ್ವರ ವ್ರತ ಅಂತ. ಇವತ್ತು ಕೇದಾರೇಶ್ವರ ವ್ರತಕ್ಕೂ ತುಂಬ ವಿಶೇಷತೆ. ಇವತ್ತು ಮಾಡ್ತಾರೆ, ಒಬ್ಬೊಬ್ಬರು ಅಮಾವಾಸ್ಯೆ ದಿನ ಮಾಡ್ತಾರೆ. ಅಂದರೆ ಈ ಚತುರ್ದಶಿ ಅನ್ನೋದೇ ಆ ರೀತಿ ಈ ಕೇದಾರೇಶ್ವರ ವ್ರತವನ್ನು ಮಾಡ್ತಾರೆ. ಅದರಿಂದ ದೀಪದಾನವನ್ನು ಮಾಡ್ತಾರೆ. ಅಂದರೆ ದೇವಸ್ಥಾನಕ್ಕೆ, ಈಶ್ವರನ ದೇವಸ್ಥಾನಕ್ಕೋ ಅಥವಾ ಯಾವುದಾದ್ರು ಒಂದು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೀಪವನ್ನು ಹಚ್ಚಿ ಆ ದೀಪವನ್ನು ಅಲ್ಲೇ ಬಿಟ್ಟು ಬರಬೇಕು ಅಂತ. ಅಥವಾ ಅಲ್ಲಿ ಯಾರು ಪುರೋಹಿತರಿಗೋ ಅಥವಾ ಸತ್ಪಾತ್ರರಿಗೆ ಯಾವತ್ತು ನೀವು ದಾನ ಮಾಡುವಂಥದ್ದು ಒಳ್ಳೆಯವರಿಗೆ ದಾನ ಮಾಡಬೇಕು ಅಂತ. ಅದನ್ನು ಆ ದೀಪವನ್ನು ದಾನ ಮಾಡಿ ಬರೋದ್ರಿಂದ ತುಂಬ ವಿಶೇಷ ಇವತ್ತು ಅಂತ. ಅಂದರೆ ನರಕ ಚತುರ್ದಶಿ ತುಂಬ ವಿಶೇಷ. ಅಂದರೆ ಧರ್ಮದ ಆಚರಣೆ ಇವತ್ತು. ನೆಕ್ಸ್ಟ್ ನಮಗೆ ಬರೋದೇ ಕಾಮನೆಗಳು. ಇದನ್ನೆಲ್ಲ ಫುಲ್ಫಿಲ್ಮೆಂಟ್ ಮಾಡೋದು ಯಾರಪ್ಪ ಅಂದರೆ ನಾವು ಧನಲಕ್ಷ್ಮಿ ಪೂಜೆ. ಈ 4 ಇದು ವಿಶೇಷತೆ. ಧರ್ಮ, ಅರ್ಥ, ಕಾಮ, ಮೋಕ್ಷ. ಇದರಿಂದ ನಮಗೇನು ಮೋಕ್ಷ ಸಿಗುತ್ತೆ. ಯಾವ ಮೋಕ್ಷ ಸಿಗುತ್ತೆ? ಬಲಿಪಾಡ್ಯಮಿ ದಿನ. ಈ 4 ದಿನ ಯಾರು ಆಚರಣೆ ಮಾಡ್ತಾರೆ ಪೂರ್ತಿಯಾಗಿ, ಒಬ್ಬೊಬ್ರು 1 ದಿನ ಮಾಡಿಬಿಡ್ತಾರೆ. ಈ 4 ದಿನ ಆಚರಣೆ ಮಾಡಬೇಕು. ಧನತ್ರಯೋದಶಿಯನ್ನು ಪೂಜೆ ಶುರು ಮಾಡಿದೆ ಕೃಷ್ಣನಿಗೆ. ಇವತ್ತು ಕೂಡ ಕೃಷ್ಣನ ಪೂಜೆ ಇರುತ್ತೆ. ತಿರ್ಗಾ ನಾಳೆನೂ ಕೂಡ ವಿಶೇಷವಾದಂಥ ಕೇದಾರೇಶ್ವರ ವ್ರತ ಆಗಿರ್ಬೋದು, ಇನ್ನೊಂದು ಈಶ್ವರನ ಆರಾಧನೆ, ಇದೆಲ್ಲ ಮಾಡಿ ಇವತ್ತು ಮಾರನೇ ದಿನ ಧನಲಕ್ಷ್ಮಿ ಪೂಜೆ. ಲಕ್ಷ್ಮಿ ಯಾಕಂದರೆ ಮಹಾವಿಷ್ಣುವಿನ ಹೃದಯ ನಿವಾಸಿ ಅಂತ, ಯಾವಾಗಲೂ ಹೃದಯದಲ್ಲಿರ್ತಾಳೆ. ನಾವು ಒಬ್ಬರನ್ನ ಬಿಟ್ಟು ಒಬ್ಬರನ್ನ ಪೂಜೆ ಮಾಡೋಕ್ಕಾಗಲ್ಲ. ಅದರಿಂದಾಗಿ ನಾವು ಧನಲಕ್ಷ್ಮಿ ವ್ರತವನ್ನು ಇಲ್ಲಿ ತೊಗೊತೀವಿ. ಧನಲಕ್ಷ್ಮಿ ವ್ರತವನ್ನು ಮಾಡಿ ನಮ್ಮ ಕಾಮನೆಗಳೇನೇನಿದೆ ಅದೆಲ್ಲ ಪೂರ್ತಿ ಆಗಲಿ ಅಂತ ಪ್ರಾರ್ಥನೆ ಮಾಡಿ. ಯಾಕಂದರೆ ಕೊನೆಯ ವ್ರತ ಇದು, ನಮಗೆ ವರ್ಷದಲ್ಲಿ ಕೊನೆಯ ವ್ರತಗಳಾಗ್ತಾ ಇರುತ್ತೆ. ಅದರಿಂದಾಗಿ ನಾವು ಎಲ್ಲವನ್ನ ಪ್ರಾರ್ಥನೆ ಮಾಡ್ಕೊಂಡ್ಬಿಡ್ಬೇಕು ಅಂತ ಈ ಒಂದು ಕಾನ್ಸೆಪ್ಟ್ ಮಾಡಿರೋದವರು. ಗುರುಗಳೇ, ಸಾಕಷ್ಟು ಮಾಹಿತಿಯನ್ನು ಕೂಡ ನೀಡಿದ್ರಿ. ಅದರ ಜೊತೆಗೆ ಇನ್ನೊಂದು ಮಾಹಿತಿ ಅಂತಂದರೆ ನೈವೇದ್ಯವನ್ನ ಯಾವ ರೀತಿಯಾಗಿ ಅರ್ಪಣೆ ಮಾಡಬೇಕು, ಯಾವ ನೈವೇದ್ಯವನ್ನ ಅರ್ಪಣೆ ಮಾಡಬೇಕು ಅನ್ನೋದು. ಈ ಒಂದು ಚತುರ್ದಶಿಗೆ ತುಂಬ ವಿಶೇಷವಾಗಿರೋದು ಕೃಷ್ಣನ ಆರಾಧನೆ. ಕೃಷ್ಣನ ಆರಾಧನೆ ಇರೋದ್ರಿಂದ ನಾವು ಬೆಣ್ಣೆ ಹಾಗೂ ವಿಶೇಷವಾಗಿ ಕೊಬ್ಬರಿಯಿಂದ ಮಾಡಿರುವಂಥದ್ದು, ಅಂದರೆ ಕೊಬ್ಬರಿ ಮಿಠಾಯಿಗಳಾಗಿರ್ಬೋದು ಅಥವಾ ಕೊಬ್ಬರಿಗೆ ಸಂಬಂಧಪಟ್ಟಂತಹ ನೈವೇದ್ಯಗಳನ್ನು ತುಂಬ ಸಮರ್ಪಣೆ ಮಾಡೋದ್ರಿಂದ ನಮಗೆ ಇಷ್ಟಾರ್ಥಗಳು ಸಿದ್ಧಿಯಾಗತ್ತೆ ಅನ್ನೋದು ತುಂಬ ವಿಶೇಷ. ವೀಕ್ಷಕರೇ, ಕೇಳಿದ್ರಲ್ಲ, ಎಷ್ಟೊತ್ತು ನಮ್ಮ ಜೊತೆ ಇದ್ದು ನರಕ ಚತುರ್ದಶಿಯ ಮಹತ್ವವನ್ನು ಮನಮುಟ್ಟುವಂತೆ ಹೇಳಿದ್ದಾರೆ ವಿದ್ವಾನ್ ಚೇತನ್ ಶರ್ಮಾ ಗುರೂಜಿಯವರು. ಅವರಿಗೆ ನಮ್ಮ ಕರ್ನಾಟಕ ನ್ಯೂಸ್ ಬೀಟ್ನ ಪರವಾಗಿ ಹಾಗೂ ಸಮಸ್ತ ವೀಕ್ಷಕರ ಪರವಾಗಿ ಅನಂತ ಧನ್ಯವಾದಗಳು. ತಮ್ಮ ಕೂಡ ಧನ್ಯವಾದಗಳು. ಯಾಕಂದರೆ ನಿಮ್ಮ ಮುಖಾಂತರ ಎಷ್ಟೋ ವಿಷಯಗಳು ತಲುಪಬೇಕು. ಯಾಕಂದರೆ ಈ ಧರ್ಮಾಚರಣೆ ಅನ್ನೋದೇ ತುಂಬ ವಿಶೇಷವಾಗಿರುವಂಥದ್ದು. ಅದರಿಂದಾಗಿ ಎಲ್ರಿಗೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಬೆಳಕಿನ ಹಬ್ಬ. ನಮ್ಮೆಲ್ಲರ ಬಾಳಿನ ಕತ್ತಲೆಯನ್ನ ಹೊಡೆದೋಡಿಸಿ ಸಂತಸ ಸಮಾಧಾನದ ಬೆಳಕನ್ನ ತುಂಬಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ.